ಹಾಯ್, ನಾನು ದರ್ಶನ್. ನಾವೆಲ್ಲ ಏನು ಮಾಡ್ತೀವಿ, ಮಾಮೂಲಿ ಫ್ರೆಂಡ್ಸೇ ಅಥವಾ ಫ್ಯಾಮಿಲಿಗೆ ಏನಾದರೂ ಫೋನ್ ಮಾಡಬೇಕಂದ್ರೆ, ಫ್ಯಾಮಿಲಿರೋ ಯಾರಿಗಾದರೂ ಫೋನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಫೋನನ್ನು ಆಪ್ಷನಲ್ಲಿ ರೀಸೆಂಟ್ ಅನ್ನೋ ಆಪ್ಷನ್ಗೆ ಹೋಗ್ತೀವಿ ಅಥವಾ ಕಾಂಟ್ಯಾಕ್ಟಿಗೆ ಹೋಗಿ ಸ್ಕ್ರೋಲ್ ಮಾಡಿ ಅಥವಾ ಸರ್ಚ್ ಮಾಡಿ ನೋಡ್ತೀವಿ. ನೀವು ಇದಕ್ಕೂ ಸ್ಪೀಡಾಗಿ ಫೋನ್ನ ಮಾಡ್ಬೋದು, ಅಂದರೆ ಡಯಲ್ನ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ನೀವು ನಿಮ್ಮ ಮೊಬೈಲ್ನಲ್ಲಿರೋ ಫೋನನ್ನು ಆಪ್ಷನ್ ಮೇಲೆ ಅಂದರೆ ಕ್ಲಿಕ್ ಮಾಡಬೇಕಾದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಕೀಪ್ಯಾಡ್ ಅನ್ನೋ ಆಪ್ಷನ್ ಸಿಗುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ನಂತರ ಈ 1#0* ಇದೆಯಲ್ಲ, ಈ 4 ನಂಬರ್ನ ಬಿಟ್ಟು ಉಳಿದಿದ್ದು ಯಾವ್ದಾದ್ರು ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ನಂಬರ್ನ ಸೆಲೆಕ್ಟ್ ಮಾಡ್ಕೊಡ್ತಿದ್ದೀನಿ. ಈ 2 ನಂಬರ್ನ ಹೋಲ್ಡ್ ಮಾಡೋದ್ಮೇಲೆ ನೋಡಿ ಅಸೈನ್ ಕಾಂಟ್ಯಾಕ್ಟ್ ಅಂತ ಬಂತಲ್ಲ, ಈ ಅಸೈನ್ ಕಾಂಟ್ಯಾಕ್ಟಲ್ಲಿ ಈ ಕಡೆ ಅಸೈನ್ ಅಂತ ಹೊಡೆದಾದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ಸಿಗೆ ಬಂತು. ಈ ಕಾಂಟ್ಯಾಕ್ಟ್ಸ್ ಇಲ್ಲ ಯಾವ್ದಾದ್ರು ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಯಾವ್ದಾದ್ರು ಒಂದು ನಂಬರ್ನ ನಿಮಗೆ ಬೇಕಾದವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಈಗ ನಾನು ನಂಬರ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಕೆಳಗಡೆ ಬರ್ತಾರೆ ಸ್ಪೀಡ್ ಡಯಲ್ ನಂಬರ್, ಅಂದರೆ ಸ್ಪೀಡ್ ಡಯಲ್ ನಂಬರ್ ಅಂತ ಇದೆ ಸೆಟ್ಟಿಂಗ್ ಹೆಸರು. ಏನಪ್ಪ ಅಂದರೆ ಇದು ನೀವು ಕಾಂಟ್ಯಾಕ್ಟಿಗೆ ಹೋಗಿ ಸರ್ಚ್ ಮಾಡಿ ಫೋನ್ ಮಾಡಬಹುದು. ಜಸ್ಟ್ ನೀವು ಈಗ 2ನೇ ನಂಬರಿಗಲ್ವ ನಾನು ಸೆಟ್ ಮಾಡಿರೋದು ನನ್ನ ಫ್ರೆಂಡಿನ ನಂಬರ, ನೀವು ಜಸ್ಟ್ 2ನೇ ನಂಬರ್ ನಿಂಗೆ ಗೊತ್ತಿದ್ರೆ ಕಾಲ್ ಅವರಿಗೆ ಹೋಗುತ್ತೆ. ಇದೇ ಥರ ನೀವು ಅಲ್ಲಿ ಕಾಣಿಸೋ 3, 4, 5 ಒಂದೊಂದು ನಂಬರಿಗೂ ಒಬ್ಬೊಬ್ರದ್ದು ಕಾಂಟ್ಯಾಕ್ಟ್ನ ನೀವು ಸೆಟ್ ಮಾಡ್ಬೋದು. ಈ ಥರ ಮಾಡಿದ್ರೆ ನೀವು ಸ್ಪೀಡಾಗಿ ಡಯಲ್ ಮಾಡ್ಬೋದು. ಮತ್ತು ಜ್ಞಾಪನದಲ್ಲಿರಲಿ ಯಾವ ನಂಬರ್ಗೆ ಯಾವ ಫ್ರೆಂಡ್ ಅಥವಾ ಯಾವ ಫ್ಯಾಮಿಲಿ ನಂಬರ್ನ ಸೆಟ್ ಮಾಡಿದ್ದೀನಿ ಅಂತ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ನ ನೋಡ್ತಾ ಇರಿ.